ಲೇಟೆಸ್ಟ್ ಅಪ್ಗ್ರೇಡೆಡ್ ವರ್ಷನ್ ಇದು NS 200 ಸೊ ಹಾಗಾಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ಹೇಳ್ತೀನಿ, ಅಷ್ಟೇ ತಲೆಯಲ್ಲಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಇಗ್ನಿಷನ್ ಆನ್ ಮಾಡಿದಾಗ ಇದು ನೋಡಿ ಲೈಟ್, ಇದು ಇಲ್ಲಿ ಲೈಟ್ ಇದೆಯಲ್ಲ, ಈ ಲೈಟು ಬರಬೇಕು. ಆ ಲೈಟ್ ಬಂದರೆ ಮಾತ್ರ ನಿಮ್ಮದು ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಮಾಡೋವಾಗ ಎಕ್ಸಿಲೇಟರ್ ಕೊಡೋ ನೆಸೆಸರಿ ಇಲ್ಲ, ಬರೀ ಸೆಲ್ಫ್ ಹೊಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಗಾಡಿ ಸ್ಟಾರ್ಟ್ ಆದಮೇಲೆ ಲೈಟ್ ಆಫ್ ಆಗಬೇಕು. ಓಕೆ, ಇನ್ ಕೇಸ್ ರನ್ನಿಂಗಲ್ಲಿ ಏನಾದರೂ ಲೈಟ್ ಬಂತು ಅಂತಂದರೆ ಹೆದರ್ಕೊಳ್ಳೋದು ನೆಸೆಸರಿ ಇಲ್ಲ. ಗಾಡಿ ನೀವು ಎಲ್ಲಾದ್ರೂ ದೂರ ಇದ್ದರೆ ಅಥವಾ ಬೇರೆ ಊರಲ್ಲಿದ್ದರೆ, ಹತ್ತಿರ ಯಾವುದಾದ್ರು ಶೋರೂಮ್ ಇದ್ದರೆ ಅಲ್ಲಿ ತೊಗೊಂಡೋಗಿ ತೋರಿಸಿ, ಏನೋ ಎರರ್ ಇದ್ದರೆ ರೆಕ್ಟಿಫೈ ಮಾಡ್ತಾರೆ. ಇಲ್ಲ ನೀವು ನಮ್ಮ ಏರಿಯಾದಲ್ಲೇ ಇದ್ದರೆ ಇಲ್ಲಿಗೆ ತೊಗೊಂಡ್ಬನ್ನಿ, ನಾವು ಅದು ಏನೋ ಎರರ್ ಇದ್ದರೆ ರೆಕ್ಟಿಫೈ ಮಾಡಿ ಕೊಡ್ತೀವಿ. ಎರಡನೇ ಇಂಪಾರ್ಟೆಂಟು, ಗಾಡಿ ಸ್ಟಾರ್ಟ್ ಆದಾಗ ಈ ಲೈಟು ಯಾವಾಗಲೂ ಆನ್ ಇರುತ್ತೆ. ಇಗ್ನಿಷನ್ ಆನ್ ಮಾಡಿದಾಗ ಈ ಲೈಟ್ ಆನ್ ಇರುತ್ತೆ. ಹೆಡ್ ಲೈಟ್ಗೆ ಸ್ವಿಚ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಲೈಟು ನಿಮಗೆ ಆಫ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಹೊರಗಡೆ ಲೋಕಲ್ ಮೆಕ್ಯಾನಿಕ್, ಲೋಕಲ್ ವರ್ಕ್ಶಾಪಲ್ಲಿ ಸ್ವಿಚ್ ಹಾಕ್ಸೋದು ಅಥವಾ ಏನಾದರೂ ವೈರಿಂಗ್ ಇದು ಮಾಡಿಸ್ಕೊಳ್ಳೋಕೆ ಹೋಗ್ತೀವಿ. ಮೂರನೇ ಇಂಪಾರ್ಟೆಂಟು, ಇದಕ್ಕೆ ಹಳೆ ಗಾಡಿಗಳ ಥರ ಪೆಟ್ರೋಲ್ ಆಫ್ ಬರೋಲ್ಲ. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಈಗ ಇದರಲ್ಲಿ ಆಲ್ರೆಡಿ 1.5 ಲೀಟರ್ ಪೆಟ್ರೋಲ್ ಇದ್ದೇ ಇರುತ್ತೆ. ಬಟ್ ಅದು ನಿಮಗೆ ಸಫಿಷಿಯೆಂಟ್ ಇಲ್ಲ, ಯಾಕಂದರೆ ಇದು ಮಾರ್ಕೆ ಬರೋಲ್ಲ ಇಲ್ಲಿ. ಸೊ ಪೆಟ್ರೋಲ್ ನೀವು ಹಾಕ್ಸ್ಕೋಬೇಕಾಗುತ್ತೆ. ಹಾಕ್ಸ್ಕೊಂಡು 1 ಪಾಯಿಂಟ್ ಪೆಟ್ರೋಲ್ನ ಯಾವಾಗಲೂ ಮೇಂಟೈನ್ ಮಾಡಬೇಕು, ಯಾಕಂದರೆ ಇದು ಇಂಜೆಕ್ಟ್ರು. ಓಕೆನಾ? ಕಡಿಮೆ ಇಟ್ಕೊಂಡು ಯಾವತ್ತೂ ಗಾಡಿ ಓಡ್ಸೋಕ್ಕೆ ಹೋಗಬೇಡಿ. ನಾಲ್ಕನೇ ಇಂಪಾರ್ಟೆಂಟು, ಗಾಡಿ ಗೇರಲ್ಲಿ ಇದ್ದಾಗ ಸೈಡ್ ಕೆಳಗಡೆ ಇದ್ದರೆ ಗಾಡಿ ಆಫ್ ಆಗುತ್ತೆ. ಗೇರ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ. ಇಲ್ಲ ಗಾಡಿನ ಸೈಡ್ ತೆಗಿಬೇಕು, ಇಲ್ಲ ಗಾಡಿ ನ್ಯೂಟ್ರಲ್ ಮಾಡಬೇಕು. ಎರಡರಲ್ಲಿ ಒಂದು ಮಾಡಿದರೆ ನಿಮ್ಮದು ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಈಗ ಇಂಡಿಕೇಟರ್ಸು ಇವೆಲ್ಲ ಫೀಚರ್ಸ್ ಹೇಳ್ತೀನಿ. ಇದರಲ್ಲಿ ಮುಂಚೆ ಥರ ಒಂದೇ ಇದರಲ್ಲಿ ಇಲ್ಲಿ ಹೆಡ್ಲೈಟ್ ಸ್ವಿಚ್ ಇಲ್ಲ. ಹೆಡ್ಲೈಟ್ ಸ್ವಿಚ್ ಇರೋದು ಒಂದೇ ಇದರಲ್ಲಿ ನೋಡಿ. ಇದು ಸ್ವಿಚ್ ಆನ್ ಮಾಡ್ಕೋಬೇಕು. ಇದೇ ಡಿಮ್ಮು, ಇದೇ ಡಿಪ್ಪು, ಇಲ್ಲಿ ಫ್ಲ್ಯಾಶ್ ಎಲ್ಲ ಒಂದರಲ್ಲೇ ಕೊಟ್ಟಿದ್ದಾರೆ. ಒಂದರಲ್ಲೇ ಡಿಮ್ ಆ್ಯಂಡ್ ಡಿಪ್ಪು, ಫ್ಲ್ಯಾಶ್. ಮುಂದೆ ಮಾಡಿದರೆ ಹೈ ಬೀಮು, ಡಿಪ್ಪು, ಲೋ ಬೀಮು, ಇದು ಫ್ಲ್ಯಾಶು. ಓಕೆನಾ? ಆಮೇಲೆ ಇದ್ರದ್ದು ಮೀಟ್ರದ್ದೆಲ್ಲ ಇಲ್ಲಿ ರೀಡಿಂಗ್ಸ್ಗೆ ಇಲ್ಲಿ ಮೋಡ್ ಇದೆ. ಅದು ನಿಮ್ಮದು ಮೀಟ್ರ್ ಕನೆಕ್ಟ್ ಮಾಡಿದ್ಮೇಲೆ ನಾನು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 2 ದಿನ ವೆಯ್ಟ್ ಮಾಡಿ, ನಿಮ್ಮದು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಡ್ತೀನಿ. ಅವಾಗೆಲ್ಲ ಫೀಚರ್ಸು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ? ಈಗ ಚೆಕ್ ಮಾಡ್ಕೊಡ್ತೀನಿ. ಇಂಡಿಕೇಟ್ರು ಇದರಲ್ಲಿ ಬರೋದು LED ಇಂಡಿಕೇಟ್ರು, ಲೈಟು, ಬ್ರೇಕು, ಮುಂಗಡೆ ಲೈಟ್ ಇದೆ, ಹಿಂದ್ಗಡೆ ಬ್ರೇಕು, ಟೂಲ್ ಕಿಟ್ ತೆಗಿಯೋಕ್ಕೆ ಹಿಂದೆ ಟೂಲ್ ಕಿಟ್ಟು ಫಸ್ಟ್ ಏಡ್ ಬಾಕ್ಸ್ ಇದರಲ್ಲಿ ಇರುತ್ತೆ. ಈ ಕೀ ಇದೆ, ಇಲ್ಲಿ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಟೂಲ್ ಕಿಟ್ಟು ಇಲ್ಲಿ ಫಸ್ಟ್ ಏಡ್ ಬಾಕ್ಸು ಒಳಗಡೆ ಇದೆ. ಸರಿನಾ? ಹಾಕ್ಬೇಕಾದ್ರೂ ಅಷ್ಟೇ ಹಿಂದ್ಗಡೆ ಫಸ್ಟ್ ಹಾಕ್ಕೊಳ್ಳಿ, ಟ್ಯಾಪ್ ಮಾಡಿ, ಲಾಕ್ ಆಗಲ್ಲ. ಮೊದಲೇ ಸರ್ವಿಸ್ ಬಂದು 500 ಕಿಲೋಮೀಟ್ರಿಗೆ ಅಥವಾ 1 ತಿಂಗಳು, 2 ಮುಂಚೆ ಯಾವುದಾಗುತ್ತೋ ಅದರಲ್ಲಿ ಸರ್ವಿಸ್ ಮಾಡಿಸ್ಕೋಬೇಕು. ಪ್ರತಿ ಸರ್ವಿಸಲ್ಲಿ ಆಯಿಲ್ ಫಿಲ್ಟರ್, ಚೈನ್ ಕ್ಲೀನಿಂಗ್, ಲೂಬ್ರಿಕೇಷನ್ ಚಾರ್ಜಬಲ್ ಇರುತ್ತೆ. ವಾಷಿಂಗು, ಪಾಲಿಶು, ಜನರಲ್ ಚೆಕಪ್ ಎಲ್ಲ ಫ್ರೀ ಇರುತ್ತೆ. ಸರಿನಾ? ಬೇರೆ ಇನ್ನೇನಾದ್ರು ನಿಮ್ಮ ಗಾಡಿ ಬಗ್ಗೆ ಡೌಟು, ಕ್ಲಾರಿಫಿಕೇಷನ್ ಇದ್ದರೆ ಕೇಳಿ, ಫೋನ್ ಮಾಡಿ. ಓಕೆನಾ? ಇಷ್ಟು ಗಾಡಿ ಬಗ್ಗೆ, ನಿಮ್ಮ ಡೆಲಿವರಿ ಪ್ರೊಸೀಜರ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ. ನಿಮ್ಮ ಅನುಭವ, ನಮ್ಮ ಲಕ್ಷ್ಮೀ ಮೋಟರ್ಸ್ ಜೊತೆಗೆ ನಿಮ್ಮ ಅನುಭವ ಹೇಗಿತ್ತು? ಅಂದರೆ ನೀವು ಗಾಡಿ ಯಾವ್ದು ಕೇಳ್ಕೊಂಬಂದ್ರಿ, ಅದೇ ಗಾಡಿ ಸಿಗ್ತಾ, ಕಲರ್ ಅದೇ ಸಿಗ್ತಾ, ಫೈನಾನ್ಸಿಗೆ ತೊಗೊಂಡಿದ್ದೀರಾ, ಕ್ಯಾಶಿಗೆ ತೊಗೊಂಡಿದ್ದೀರಾ, ಆಮೇಲೆ ನಿಮ್ಮ ಸ್ಕೀಮ್ಸ್ಗಳೆಲ್ಲ ಹೇಳಿದಾರೆ. ಸರ್ ಯಾವ ಗಾಡಿ ನೋಡೋಕೆ ಬಂದಿದ್ದು, ನಿಮ್ಗೆ ಅದೇ ಗಾಡಿ ಸಿಕ್ಕಿದೆಯಾ? ಅದೇ ಗಾಡಿ ಸಿಕ್ಕಿದೆ. ಓಕೆ, ಅದು ಕಲರ್ ಸಿಕ್ಕಿದೆ. ಓಕೆ, ನಿಮ್ಗೆ ಕೇಳಿರೋ ಟೈಮಲ್ಲಿ ಡೆಲಿವರಿ ಸಿಕ್ಕಿದೆಯಾ? ಹೌದು ಸರ್. ಓಕೆ, ನೀವು ಗಾಡಿ ಕ್ಯಾಶಲ್ಲಿ ತೊಗೊಂಡಿದ್ದೀರಾ, ಫೈನಾನ್ಸಲ್ಲಿ ತೊಗೊಂಡಿದ್ದೀರಾ? ಓಕೆ, ಫೈನಾನ್ಸ್ ಸ್ಕೀಮು, ಡೌನ್ ಪೇಮೆಂಟು, EMI, ನೆಕ್ಸ್ಟ್ ಬರೋದು ಎಲ್ಲನೂ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರಾ? ಗಾಡಿ ಫೀಚರ್ಸ್ಗಳನ್ನ ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರಾ? ನಿಮ್ಗೆ ಏನಾದರೂ ಡೌಟ್ಸ್ ಇದೆಯಾ? ಡೌಟ್ಸ್ ಏನೂ ಇಲ್ಲ. ಓಕೆ, ನಿಮ್ಮ ರಿವ್ಯೂ ಏನಿದೆ ಗಾಡಿ ಜೊತೆಗೆ? ಅಂದರೆ ನಮ್ಮ ಲಕ್ಷ್ಮೀ ಮೋಟರ್ಸ್ ಜೊತೆಗೆ ನಿಮ್ಮ ರಿವ್ಯೂ ಏನಿದೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅದನ್ನೊಂದು ಚೂರು ಹೇಳಿ ನಿಮ್ಮ ಮಾತಲ್ಲಿ. ಬಂದಿದ್ದೀವಿ, ಗಾಡಿ ತೊಗೊಳ್ಬೇಕಂತ ಬಂದಿದ್ದೀವಿ. ಕರೆಕ್ಟ್ ಟೈಮಿಗೆ ಗಾಡಿಯೆಲ್ಲ ಡೆಲಿವರಿ ಕೊಟ್ಟಿದ್ದೀರಾ, ಕರೆಕ್ಟ್ ಟೈಮಿಗೆ ಇದು ರೆಸ್ಪಾನ್ಸ್ ಮಾಡಿದ್ದೀರಾ, ಥ್ಯಾಂಕ್ ಯು. ಇನ್ನೊಂದು ಏನಂದರೆ ನಮ್ಗೆ ಗೊತ್ತಿಲ್ಲ ಫ್ಯೂಚರೆಲ್ಲ ಇನ್ನೂ ಸುಲಭವಾಗಿ ನಮ್ಗೆ ಅರ್ಥ ಆದಂಗೆ ಹೇಳ್ಕೊಟ್ಟಿದ್ದೀರಾ. ಇದಕ್ಕಿಂತ ಮೇಲ್ಗಡೆ ಏನು ಹೇಳೋಕ್ಕಾಗಲ್ಲ, ಇನ್ನೂ ಜಾಸ್ತಿನೇ ಹೇಳ್ಕೊಟ್ಟಿದ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಈ ನಿಮ್ಮ ವಿಡಿಯೋನ ನಾವು ಯೂಟ್ಯೂಬಲ್ಲಿ ಹಾಕಿರ್ತೀವಿ. ದಯವಿಟ್ಟು ನೀವು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮುಂದೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ಶೋರೂಮ್ನ ರೆಕಮೆಂಡ್ ಮಾಡಿ ಗಾಡಿ ತೊಗೊಳಕ್ಕೆ. ಸೊ ಅದರಿಂದ ನಿಮ್ಮ ಜೊತೆಗೆ ನಿಮ್ಮದು ಬಾಂಧವ್ಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ ಸರ್? ಕಂಗ್ರ್ಯಾಚುಲೇಷನ್ ಸರ್, ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಗಾಡಿಯಲ್ಲಿ ಪೆಟ್ರೋಲ್ ಕಡಿಮೆ ಇರುತ್ತೆ, ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಮೊದಲೇ ಸರ್ವಿಸು 500 ಕಿಲೋಮೀಟರ್ಗೆ ಬರೀಬೇಕು ಸರ್.